ನಾಡಹಬ್ಬ ದಸರಾ 2025 ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಡಿನಿಂದ ಏನು ಅರಮನೆಗೆ ಏನು ಆನೆಗಳನ್ನು ಬರಮಾಡಿಕೊಳ್ಳುವಂಥ ಪದ್ಧತಿಯನ್ನು ನಾವು ಈ ವರ್ಷ ಕೂಡ ಗಜಪಯಣ ಅನ್ನೋ ಕಾರ್ಯಕ್ರಮದ ಮುಖಾಂತರ ಚಾಲನೆಯನ್ನು ಮಾನ್ಯ ಡಿಸ್ಟಿಕ್ ಮಿನಿಸ್ಟ್ರು ಮಾದೇವಪ್ಪ ಸರ್ ಅವರು ಚಾಲನೆಗೊಳಿಸ್ತಾ ಇದ್ದಾರೆ. ಸೊ ಇದರಲ್ಲಿ ನಮ್ಮ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಸರ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಪಶುಸಂಗೋಪನಾ ಸಚಿವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಟೋಟಲ್ ನಾವು ಅಷ್ಟು ಈಗ 14 ಎಲಿಫೆಂಟ್ಸ್ಗಳನ್ನು ನಾವು ಈ ವರ್ಷ ತರಬೇಕಂತ ಇದು ಪ್ಲ್ಯಾನ್ ಮಾಡಿದ್ದೀವಿ. ಅದರಲ್ಲಿ ಮೊದಲನೇ ಹಂತದಲ್ಲಿ 9 ಆನೆಗಳು ನಾಳೆ ಗಜಪಯಣ ಮುಖಾಂತರ ಬರ್ತಾ ಇದ್ದಾವೆ. ಸೊ 7 ಮೇಲ್ ಎಲಿಫೆಂಟ್ಸು, 2 ಫಿಮೇಲ್ ಎಲಿಫೆಂಟ್ಸು. ನಾಳೆ ಕಂಟಿನ್ಯೂ ಇದೆಯಾ? ನಾಳೆ 12:30 ಏನು ನಮ್ಮದು ಪೂಜೆಗೆ ಮುಹೂರ್ತ ನೀಡಿದ್ದಾರೆ ರಾಜಪುರೋಹಿತರು. ಅದರ ಪ್ರಕಾರನೇ ನಾವು ಗಜ ಪೂಜೆಯನ್ನು ಮಾಡಿ ಅಲ್ಲಿಂದ ಗಜಗಳು ಕೊಡ್ತವೆ. ಎಲ್ಲ ಆನೆಗಳ ಹೆಲ್ತು ಚೆನ್ನಾಗಿದೆ. ಸೊ ಈ ಸರಿ ಎಲ್ಲ ಎಕ್ಸಾಮಿನೇಷನ್ನು ಏನು ಸೊ ಎಲ್ಲ ಫಂಕ್ಷನ್ಸು ಬಾಡಿ ಫಂಕ್ಷನ್ಸ್ಗಳು ಯಾವ ಥರ ವರ್ಕ್ ಆಗ್ತದೆ ಅಂತೇಳಿ ಬ್ಲಡ್ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿ ಲ್ಯಾಬಲ್ಲಿ ನಾವು ಪ್ರತಿಯೊಂದು ಚೆಕ್ ಮಾಡಿದ್ದೀವಿ. ಸೊ ಎಲ್ಲ ಆನೆಗಳ ಹೆಲ್ತು ಕೂಡ ತುಂಬ ಚೆನ್ನಾಗಿದೆ. ಇಲ್ಲ, ತೊಂದರೆ ಅನ್ನೋಕ್ಕಿಂತ ಪ್ರತಿ ವರ್ಷ ಏನಂದರೆ ಸೊ ಜಸ್ಟ್ ನಾವು ಮಾವುತ ಮತ್ತು ಕಾವಡೀಸ್ ಎಕ್ಸ್ಪೀರಿಯನ್ಸ್ಗಳ ಮೇಲೆ ಇಲ್ಲ ಪ್ರೆಗ್ನೆಂಟ್ ಇದೆ ಇಲ್ಲ ಅನ್ನೋ ಇದ್ರ ಮೇಲೆ ತೊಗೊಂಡು ಬರ್ತಾ ಇದ್ವಿ. ಮತ್ತು ಬ್ಲಡ್ ಸ್ಯಾಂಪಲ್ಸಲ್ಲಿ ಪ್ರೊಜೆಸ್ಟರಾನನ್ನು ಮಾತ್ರ ನೋಡ್ತಾ ಇದ್ವಿ. ಬಟ್ ದಟ್ ವಿಲ್ ನಾಟ್ ಗಿವ್ ಎನ್ ಎಕ್ಯುರಸಿ ಅಂತ ಹೇಳಿ ನಮಗೆ ಕೆಲವೊಂದು ವರ್ಷದ ಇದು ಎಕ್ಸ್ಪೀರಿಯನ್ಸ್ ಮೇಲೆ ಅನಿಸ್ತು. ಹಾಗಾಗಿ ಈ ವರ್ಷ ನಾವು ಏನು ಮನುಷ್ಯನಿಗೆ ನಾವು ಏನು ಚೆಕ್ ಮಾಡ್ತೀವಲ್ಲ ಪ್ರೆಗ್ನೆನ್ಸಿ ಟೆಸ್ಟನ್ನು, ಸೊ ಇದನ್ನು ಅಲ್ಟ್ರಾಸೌಂಡ್ ಯೂಸ್ ಮಾಡಿಬಿಟ್ಟು ಸೊ ಅದನ್ನು ಯೂಸ್ ಮಾಡಿ ನಾವು ಈ ಸಲ ಪ್ರೆಗ್ನೆನ್ಸಿ ಟೆಸ್ಟನ್ನು ಚೆಕ್ ಮಾಡಿದ್ದೀವಿ. ಆಮೇಲೆ ಇವನ್ ಫಿಕಲ್ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿದ್ದೀವಿ. 3 ಹಂತದಲ್ಲಿ ನಾವು ಈ ಸಲ ಚೆಕ್ ಮಾಡಿ ಸೊ ಪ್ರೆಗ್ನೆಂಟ್ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ. ಈ ಬಾರಿ ಅಭಿಮನ್ಯು ನೇತೃತ್ವದಲ್ಲೇ ದಸರಾ ಜಂಬೂ ಸವಾರಿ ಸಾಗುವಂಥದ್ದು. ಅಭಿಮನ್ಯು ನಂತರ ಯಾರಾಗ್ಬೋದು ಅನ್ನೋ ಪ್ರಶ್ನೆ ಇದೆ ಸರ್ ಜನರಿಗೆ. ಆ ಥರದ್ದೇನಾದ್ರು ತಯಾರಿ ಆಗ್ತಾ ಇದೆ? ನೀವು ನೋಡಿರ್ಬೋದು, ಪ್ರತಿ ವರ್ಷವೂ ಕೂಡ ನಾವು ಅಭಿಮನ್ಯು ಜೊತೆಗೇ ಒಂದು 3 ರಿಂದ 4 ಆನೆಗಳನ್ನು ಪ್ರತಿ ವರ್ಷ ಟ್ರೈನ್ ಮಾಡ್ತಾ ಇದ್ದೀವಿ. ಸೊ ಆ ಹಂತದಲ್ಲಿರುವಂಥದ್ದು ಧನಂಜಯ, ಮಹೇಂದ್ರ ಮತ್ತು ಪ್ರಶಾಂತ, ಈ 3 ಆನೆಗಳು. ಸೊ ಈಗ ನಾವು ಏನು ಅಂಬಾರಿ ಆನೆಗೆ ಏನು ಟ್ರೈನಿಂಗ್ ಕೊಡ್ತೀವಿ ಸೇಮ್ ಟ್ರೈನಿಂಗು ಆ 3 ಆನೆಗಳು ಕೊಡ್ತಾ ಇರ್ತೀವಿ. ಯಾಕಂದರೆ ಯಾವಾಗಲೂ ನಮಗೆ ಬ್ಯಾಕಪ್ ಇರಲೇಬೇಕು ಅಂತ ಹೇಳಿಬಿಟ್ಟು ಸೊ ಯೂಸ್ವಲಿ ನಾವು 3 ಆನೆಗಳಿಗೆ ಟ್ರೈನಿಂಗ್ ಕಂಟಿನ್ಯೂ ಇದ್ದೇ ಇರುತ್ತೆ. ಈ ವರ್ಷ ಅಂತಲ್ಲ, ಪ್ರತಿ ವರ್ಷವೂ ಕೂಡ 3 ಆನೆಗಳನ್ನು ನಾವು ಹೆಚ್ಚುವರಿಯಾಗಿ ಅದಕ್ಕೆ ಟ್ರೈನಿಂಗ್ ಕೊಡ್ತಾನೆ ಇರ್ತೀವಿ. ಹೌದು, ಅಂದರೆ ಇಲ್ಲಿ ಬಂದ ಮೇಲೆ ನಾವು ಸ್ಪೆಷಲ್ ರೇಷನ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಇಲ್ಲಿ ನೈಟ್ ಕಾಡಿಗೆ ನಾವು ಮೇಯ್ಲಿಕ್ಕೆ ಅಂತ ಬಿಡಲ್ಲ. ಸೊ ಅದಕ್ಕೆ ಆಯ್ಕೊಂಡು ಯಾವುದು ಬೇಕು ಅನ್ನೋದು ತಿನ್ನೋಕ್ಕಾಗಲ್ಲ ಇಲ್ಲಿದ್ದಾಗ. ಸೊ ಹಾಗಾಗಿ ನಾವು ಏನು ವೆಟರ್ನರಿ ಡಾಕ್ಟ್ರು ಡಯಟ್ ಚಾರ್ಟ್ ಪ್ರಕಾರ ಇದನ್ನು ಫುಡ್ಡನ್ನು ನೀಡ್ತೀವಿ ನಾವು. ಹೌದು, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನು 4ನೇ ತಾರೀಕು ಅಲ್ಲಿಂದ ಗಜಪಯಣ ಸ್ಟಾರ್ಟ್ ಆಗಿ ನಮ್ಮ ಅರಣ್ಯ ಭವನಕ್ಕೆ ಬರುತ್ತೆ. ಅರಣ್ಯ ಭವನದಲ್ಲಿ 4, 5, 6 3 ದಿನ ಇಲ್ಲೇ ಇರುತ್ತೆ. ಅದಾದ ಮೇಲೆ 7ನೇ ತಾರೀಕು 1 ಗಂಟೆಗೆ ನಾವು ಅರಮನೆಯನ್ನು ರೀಚ್ ಮಾಡಿಸ್ತೀವಿ, ಇಲ್ಲಿಂದ ಕಳಿಸ್ಕೊಡ್ತೀವಿ. ಅದೇ ಅರಮನೆಗೆ ಹೋದ್ಮೇಲೆ ಬಿಫೋರ್ ನಾವು ಸ್ಪೆಷಲ್ ಇದನ್ನು ಫುಡ್ಡನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತೂಕ ಮಾಡಿ ಆಮೇಲೆ ಅದ್ರ ಮೇಲೆ ಡಯಟ್ ಚಾರ್ಟನ್ನು ಪ್ರಿಪೇರ್ ಮಾಡಿ ಅದಾದಮೇಲೆ ನಾವು ಸ್ಪೆಷಲ್ ರೇಷನ್ನ ಕೊಡೋಕ್ಕೆ ಕೆಲವೊಂದಷ್ಟು ಹೊಸ ಆನೆಗಳು ಈ ಬಾರಿ ಸೇರ್ಪಡೆ ಆಗ್ತಿದೆ. ಅವರ ಆನೆಗಳ ಒಂದು ಮೊದಲ ಬಾರಿಗೆ ಬರ್ತಾ ಇರುವಂಥದ್ದು. ಹಾಗಾಗಿ ಯಾವ ರೀತಿ ಸೆಲೆಕ್ಷನ್ ಮಾಡುವಾಗಲೇ ನಾವು ಮೊದಲೇ ಬಾರಿ ಬರುವಂಥ ಆನೆಗಳು ಸೊ ಏನು ನಮ್ಮ ಮಾನದಂಡಗಳಿದ್ದಾವೆ ಆ ಮಾನದಂಡಗಳಲ್ಲಿ ಪಾಸ್ ಆದರೆ ಮಾತ್ರ ನಾವು ಅದಕ್ಕೆ ಅಲೌ ಮಾಡಿರ್ತೀವಿ. ಹಾಗೆ ಮೊದಲೇ ಬಾರಿ ಬಂದರೂ ಕೂಡ ನಮಗೆ ನಮ್ಮ ತಾಲೀಮಿಗೆ ಅವೆಲ್ಲ ಕೂಡ ಇದು ಒಪ್ಕೊಳ್ತಾವೆ ಅನ್ನೋದನ್ನು ನಮಗೆ ನಂಬಿಕೆ ಇದೆ. ಈ ಬಾರಿ ಹೊಸ ಆನೆಗಳನ್ನು ಮಾನ್ಯ ಅರಣ್ಯ ಸಚಿವರು ಇದನ್ನು ಗಜಪಯಣದ ದಿನ ಅದನ್ನು ರಿಲೀಸ್ ಮಾಡ್ತಾರೆ. ಸೊ ಆವತ್ತಿನ ದಿನ ಎಲ್ಲ ಆನೆಗಳು 14 ಆನೆಗಳು ಯಾವ ಭಾಗಿಯಾಗ್ತಾವಲ್ಲ ಅವುಗಳೆಲ್ಲ ಪಟ್ಟಿಗಳನ್ನು ರಿಲೀಸ್ ಮಾಡ್ತಾರೆ. ಅದನ್ನು ನಾವು ತಾಲೀಮಲ್ಲಿ ನಾವು ಅದನ್ನು ಡಿಸೈಡ್ ಮಾಡ್ತೀವಿ. ತಾಲೀಮ್ ಮಾಡಿದ ಮೇಲೆ ಸೊ ಯಾವುದು ಇಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ನಾಡಹಬ್ಬ ದಸರಾ 2025 ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಡಿನಿಂದ ಏನು ಅರಮನೆಗೆ ಏನು ಆನೆಗಳನ್ನು ಬರಮಾಡಿಕೊಳ್ಳುವಂಥ ಪದ್ಧತಿಯನ್ನು ನಾವು ಈ ವರ್ಷ ಕೂಡ ಗಜಪಯಣ ಅನ್ನೋ ಕಾರ್ಯಕ್ರಮದ ಮುಖಾಂತರ ಚಾಲನೆಯನ್ನು ಮಾನ್ಯ ಡಿಸ್ಟಿಕ್ ಮಿನಿಸ್ಟ್ರು ಮಾದೇವಪ್ಪ ಸರ್ ಅವರು ಚಾಲನೆಗೊಳಿಸ್ತಾ ಇದ್ದಾರೆ. ಸೊ ಇದರಲ್ಲಿ ನಮ್ಮ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಸರ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಪಶುಸಂಗೋಪನಾ ಸಚಿವರು ಕೂಡ
ಭಾಗಿಯಾಗ್ತಾ ಇದ್ದಾರೆ. ಟೋಟಲ್ ನಾವು ಅಷ್ಟು ಈಗ 14 ಎಲಿಫೆಂಟ್ಸ್ಗಳನ್ನು ನಾವು ಈ ವರ್ಷ ತರಬೇಕಂತ ಇದು ಪ್ಲ್ಯಾನ್ ಮಾಡಿದ್ದೀವಿ. ಅದರಲ್ಲಿ ಮೊದಲನೇ ಹಂತದಲ್ಲಿ 9 ಆನೆಗಳು ನಾಳೆ ಗಜಪಯಣ ಮುಖಾಂತರ ಬರ್ತಾ ಇದ್ದಾವೆ. ಸೊ 7 ಮೇಲ್ ಎಲಿಫೆಂಟ್ಸು, 2 ಫಿಮೇಲ್ ಎಲಿಫೆಂಟ್ಸು. ನಾಳೆ ಕಂಟಿನ್ಯೂ ಇದೆಯಾ? ನಾಳೆ 12:30 ಏನು ನಮ್ಮದು ಪೂಜೆಗೆ ಮುಹೂರ್ತ ನೀಡಿದ್ದಾರೆ ರಾಜಪುರೋಹಿತರು. ಅದರ ಪ್ರಕಾರನೇ ನಾವು ಗಜ ಪೂಜೆಯನ್ನು ಮಾಡಿ ಅಲ್ಲಿಂದ ಗಜಗಳು ಹೊರಡ್ತವೆ. ಎಲ್ಲ ಆನೆಗಳ ಹೆಲ್ತ್ ಚೆನ್ನಾಗಿದೆ. ಸೊ ಈ ಸರಿ ಎಲ್ಲ ಎಕ್ಸಾಮಿನೇಷನ್ನು ಸೊ ಎಲ್ಲ ಫಂಕ್ಷನ್ಸು, ಬಾಡಿ ಫಂಕ್ಷನ್ಸ್ಗಳು ಯಾವ ಥರ ವರ್ಕ್ ಆಗ್ತದೆ ಅಂತೇಳಿ ಬ್ಲಡ್ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿ ಲ್ಯಾಬಲ್ಲಿ ನಾವು ಪ್ರತಿಯೊಂದು ಚೆಕ್ ಮಾಡಿದ್ದೀವಿ. ಸೊ ಎಲ್ಲ ಆನೆಗಳ ಹೆಲ್ತ್ ಕೂಡ ತುಂಬ ಚೆನ್ನಾಗಿದೆ. ಈ ಬಾರಿ ಹೆಣ್ಣಾನೆಗಳನ್ನ ಹುಡುಕೋದು ಸಾಕಷ್ಟು ತೊಂದರೆ ಇಲ್ಲ, ತೊಂದರೆ ಅನ್ನೋಕ್ಕಿಂತ ಪ್ರತಿ ವರ್ಷ ಏನಂದರೆ ಸೊ ಜಸ್ಟ್ ನಾವು ಮಾವುತ ಮತ್ತು ಕಾವಡೀಸ್ ಎಕ್ಸ್ಪೀರಿಯನ್ಸ್ಗಳ ಮೇಲೆ ಇಲ್ಲ ಪ್ರೆಗ್ನೆಂಟ್ ಇದೆ ಇಲ್ಲ ಅನ್ನೋ ಇದ್ರ ಮೇಲೆ ತೊಗೊಂಡು ಬರ್ತಾಯಿದ್ವಿ. ಮತ್ತು ಬ್ಲಡ್ ಸ್ಯಾಂಪಲ್ಸಲ್ಲಿ ಪ್ರೊಜೆಸ್ಟರಾನನ್ನು ಮಾತ್ರ ನೋಡ್ತಾ ಇದ್ವಿ. ಬಟ್ ದಟ್ ವಿಲ್ ನಾಟ್ ಗಿವ್ ಎನ್ ಎಕ್ಯುರಸಿ ಅಂತ ಹೇಳಿ ನಮಗೆ ಕೆಲವೊಂದು ವರ್ಷದ ಇದು ಎಕ್ಸ್ಪೀರಿಯನ್ಸ್ ಮೇಲೆ ಅನಿಸ್ತು. ಹಾಗಾಗಿ ಈ ವರ್ಷ ನಾವು ಮನುಷ್ಯನಿಗೆ ನಾವು ಚೆಕ್ ಮಾಡ್ತೀವಲ್ಲ ಪ್ರೆಗ್ನೆನ್ಸಿ ಟೆಸ್ಟನ್ನು, ಸೊ ಇದನ್ನು ಅಲ್ಟ್ರಾಸೌಂಡ್ ಯೂಸ್ ಮಾಡಿಬಿಟ್ಟು ಸೊ ಅದನ್ನು ಯೂಸ್ ಮಾಡಿ ನಾವು ಈ ಸಲ ಪ್ರೆಗ್ನೆನ್ಸಿ ಟೆಸ್ಟನ್ನು ಚೆಕ್ ಮಾಡಿದ್ದೀವಿ. ಆಮೇಲೆ ಫಿಕಲ್ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿದ್ದೀವಿ. 3 ಹಂತದಲ್ಲಿ ನಾವು ಈ ಸಲ ಚೆಕ್ ಮಾಡಿ ಸೊ ಪ್ರೆಗ್ನೆಂಟ್ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ. ಈ ಬಾರಿ ಅಭಿಮನ್ಯು ನೇತೃತ್ವದಲ್ಲೇ ದಸರಾ ಜಂಬೂ ಸವಾರಿ ಸಾಗುವಂಥದ್ದು. ಅಭಿಮನ್ಯು ನಂತರ ಯಾರಾಗ್ಬೋದು ಅನ್ನೋ ಒಂದು ಪ್ರಶ್ನೆ ಇದೆ ಸರ್ ಜನರಿಗೆ. ಆ ಥರದ್ದೇನಾದ್ರು ತಯಾರಿ ಆಗ್ತಾ ಇದೆ? ನೀವು ನೋಡಿರ್ಬೋದು, ಪ್ರತಿ ವರ್ಷವೂ ಕೂಡ ನಾವು ಅಭಿಮನ್ಯು ಜೊತೆಗೇ ಒಂದು 3-4 ಆನೆಗಳನ್ನು ಪ್ರತಿ ವರ್ಷ ಟ್ರೈನ್ ಮಾಡ್ತಾ ಇದ್ದೀವಿ. ಸೊ ಆ ಹಂತದಲ್ಲಿರುವಂಥದ್ದು ಧನಂಜಯ, ಮಹೇಂದ್ರ ಮತ್ತು ಪ್ರಶಾಂತ, ಈ 3 ಆನೆಗಳು. ಸೊ ಈಗ ನಾವು ಅಂಬಾರಿ ಆನೆಗೆ ಏನು ಟ್ರೈನಿಂಗ್ ಕೊಡ್ತೀವಿ, ಸೇಮ್ ಟ್ರೈನಿಂಗು ಆ 3 ಆನೆಗಳು ಕೊಡ್ತಾ ಇರ್ತೀವಿ. ಯಾಕಂದರೆ ಯಾವಾಗಲೂ ನಮಗೆ ಬ್ಯಾಕಪ್ ಇರಲೇಬೇಕು ಅಂತ ಹೇಳಿಬಿಟ್ಟು ಸೊ ಯೂಸ್ವಲಿ ನಾವು 3 ಆನೆಗಳಿಗೆ ಟ್ರೈನಿಂಗ್ ಕಂಟಿನ್ಯೂ ಇದ್ದೇ ಇರುತ್ತೆ. ಈ ವರ್ಷ ಅಂತಲ್ಲ, ಪ್ರತಿ ವರ್ಷವೂ ಕೂಡ 3 ಆನೆಗಳನ್ನು ನಾವು ಹೆಚ್ಚುವರಿಯಾಗಿ ಅದಕ್ಕೆ ಟ್ರೈನಿಂಗ್ ಕೊಡ್ತಾನೆ ಇರ್ತೀವಿ. ಆನೆಗಳಿಗೆ ಪೌಷ್ಟಿಕ ಆಹಾರದ ವಿಚಾರ. ಹೌದು, ಅಂದರೆ ಇಲ್ಲಿ ಬಂದ ಮೇಲೆ ನಾವು ಸ್ಪೆಷಲ್ ರೇಷನ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಇಲ್ಲಿ ನೈಟ್ ಕಾಡಿಗೆ ನಾವು ಮೇಯ್ಲಿಕ್ಕಂತ ಬಿಡಲ್ಲ. ಸೊ ಅದಕ್ಕೆ ಆಯ್ಕೊಂಡು ಯಾವುದು ಬೇಕು ಅನ್ನೋದು ತಿನ್ನೋಕ್ಕಾಗಲ್ಲ ಇಲ್ಲಿದ್ದಾಗ. ಸೊ ಹಾಗಾಗಿ ನಾವು ವೆಟರ್ನರಿ ಡಾಕ್ಟ್ರು ಡಯಟ್ ಚಾರ್ಟ್ ಪ್ರಕಾರ ಇದನ್ನು ಫುಡ್ಡನ್ನು ನೀಡ್ತೀವಿ ನಾವು. ಒಟ್ಟಾರೆ ಜಂಬೂ ಸವಾರಿ ಇದು ಗಜಪಯಣ ಮೈಸೂರು ಬಂದ ನಂತರ ತಾಲೀಮು ಪ್ರಕ್ರಿಯೆಗಳು ಯಾವುವು? ಹೌದು, ಪ್ರತಿ ವರ್ಷದಂತೆ ಈ ವರ್ಷ ಕೂಡ 4ನೇ ತಾರೀಕು ಅಲ್ಲಿಂದ ಗಜಪಯಣ ಸ್ಟಾರ್ಟ್ ಆಗಿ ನಮ್ಮ ಅರಣ್ಯ ಭವನಕ್ಕೆ ಬರುತ್ತೆ. ಅರಣ್ಯ ಭವನದಲ್ಲಿ 4, 5, 6 3 ದಿನ ಇಲ್ಲೇ ಇರುತ್ತೆ. ಅದಾದ ಮೇಲೆ 7ನೇ ತಾರೀಕು 1 ಗಂಟೆಗೆ ನಾವು ಅರಮನೆಗೆ ರೀಚ್ ಮಾಡಿಸ್ತೀವಿ, ಇಲ್ಲಿಂದ ಕಳಿಸ್ಕೊಡ್ತೀವಿ. ಅದೇ ಅರಮನೆಗೆ ಹೋದ್ಮೇಲೆ ಬಿಫೋರ್ ನಾವು ಸ್ಪೆಷಲ್ ಫುಡ್ಡನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತೂಕ ಮಾಡಿ ಆಮೇಲೆ ಅದ್ರ ಮೇಲೆ ಡಯಟ್ ಚಾರ್ಟನ್ನು ಪ್ರಿಪೇರ್ ಮಾಡಿ ಅದಾದಮೇಲೆ ನಾವು ಸ್ಪೆಷಲ್ ರೇಷನ್ನ ಕೊಡೋಕ್ಕೆ. ಕೆಲವೊಂದಷ್ಟು ಹೊಸ ಆನೆಗಳು ಈ ಬಾರಿ ಸೇರ್ಪಡೆ ಆಗ್ತಿದೆ. ಅವರ ಆನೆಗಳ ಒಂದು ಮೊದಲ ಬಾರಿಗೆ ಬರ್ತಾ ಇರುವಂಥದ್ದು. ಹಾಗಾಗಿ ಯಾವ ರೀತಿ ಸೆಲೆಕ್ಷನ್ ಮಾಡುವಾಗಲೇ ನಾವು ಮೊದಲೇ ಬಾರಿ ಬರುವಂಥ ಆನೆಗಳು ಸೊ ನಮ್ಮ ಮಾನದಂಡಗಳಿದ್ದಾವೆ, ಆ ಮಾನದಂಡಗಳಲ್ಲಿ ಪಾಸ್ ಆದರೆ ಮಾತ್ರ ನಾವು ಅದಕ್ಕೆ ಅಲೌ ಮಾಡಿರ್ತೀವಿ. ಹಾಗೆ ಮೊದಲೇ ಬಾರಿ ಬಂದರೂ ಕೂಡ ನಮಗೆ ನಮ್ಮ ತಾಲೀಮಿಗೆ ಅವೆಲ್ಲ ಕೂಡ ಇದು ಒಪ್ಕೊಳ್ತಾವೆ ಅನ್ನೋದನ್ನು ನಮಗೆ ನಂಬಿಕೆ ಇದೆ. ಈ ಬಾರಿ ಹೊಸ ಆನೆಗಳನ್ನು ಮಾನ್ಯ ಅರಣ್ಯ ಸಚಿವರು ಗಜಪಯಣದ ದಿನ ಅದನ್ನು ರಿಲೀಸ್ ಮಾಡ್ತಾರೆ. ಸೊ ಆವತ್ತಿನ ದಿನ ಎಲ್ಲ ಆನೆಗಳು 14 ಆನೆಗಳು ಯಾವತ್ತು ಭಾಗಿಯಾಗ್ತಾವಲ್ಲ ಅವುಗಳೆಲ್ಲ ಪಟ್ಟಿಗಳನ್ನು ರಿಲೀಸ್ ಮಾಡ್ತಾರೆ. ಅಭಿಮನ್ಯು ಅಕ್ಕಪಕ್ಕದಲ್ಲಿ ಹೋಗುವಂಥ ಮುಖ್ಯ ಆನೆಗಳು ಅದನ್ನು ನಾವು ತಾಲೀಮಲ್ಲಿ ನಾವು ಅದನ್ನು ಡಿಸೈಡ್ ಮಾಡ್ತೀವಿ. ತಾಲೀಮ್ ಮಾಡಿದ ಮೇಲೆ ಸೊ ಯಾವುದು ಇಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತೀವಿ.